ಹಿಂದೂ ಜನತೆಗೆ, ಭಾರತೀಯ ಜನತೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಕಲೆ ಜಗತ್ತಿನಾದ್ಯಂತ ಇಡೀ ಕಲಾಕೃತಿ ಏನು ಅಂತೇಳಿ ಹಿಂದೆ ಪೂರ್ವಜರು ತೋರಿಸಿರ್ತಕ್ಕಂಥ ಅಮರ ಶಿಲ್ಪಿ ಜಕಣಾಚಾರ್ಯ ಇರ್ಬೋದು, ಎಂತೆಂಥೋ ಶಿಲ್ಪಿಗಳಿರ್ಬೋದು, ಅವರ ಅಂಶದ ನಾವೊಂದು ತುಣುಕು ಅಷ್ಟೇ. ಏನೇ ಮಾಡಿದರೂ ನಾವು ಇರ್ತಕ್ಕಂಥ ಗಣಪತಿ ಪಾರಂಪರಿಕವಾಗಿ ನಾವು ಮಾಡ್ಕೊಂಬಂದಿದ್ದೀವಿ. ಸುಮಾರು 800 ವರ್ಷದ ಇತಿಹಾಸ ಇದೆ. ನಮ್ಮ ಮನೆತನದಲ್ಲಿ ಗಣಪತಿ ಮಾಡಿರ್ತಕ್ಕಂಥ ಯಜಮಾನರುಗಳು ಇತಿಹಾಸ ಇದೆ. ಮಣ್ಣಿನ ಗಣಪತಿನೇ ಪೂರ್ವ ಯಥಾ ಪ್ರಕಾರ ನಾವು ಮಾಡೋಂಥ ವ್ಯವಸ್ಥೆ. ಅಜ್ಜ ಇರ್ಬೋದು, ಮುತ್ತಜ್ಜ ಇರ್ಬೋದು, ದಂಬಡಿ, ಬಿಲ್ಲಿಗೆ, 4 ಅಣಿ 8 ಅಣಿ ಅವಕ್ಕೆಲ್ಲ ಗಣಪತಿ ಕೊಟ್ಟಿರ್ತಕ್ಕಂಥ ಹಿಂದೆ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ. ನಾವು ಇತ್ತೀಚೆಗೆ ಬಂದ ನಂತರ ಜಾಸ್ತಿ ಗಣಪತಿಗಳು ಅಂತಂತಂದರೆ ಮಣ್ಣಿಂದೇ ಅಷ್ಟು ಪ್ರತಿಯೊಂದು ಸಂಸ್ಕಾರದಲ್ಲಿ ಏನು ಹಿಂದೂ ಸನಾತನ ಧರ್ಮದಲ್ಲಿ ಹೇಳ್ತಾರೋ ಅದೇ ಪ್ರಕಾರನೇ ಮಣ್ಣಿನ ಗಣಪತಿನೇ ನಿರ್ಮಾಣ ಮಾಡ್ತಿದ್ದೀವಿ. ಇವರು ನಮ್ಮ ದೊಡ್ಡಣ್ಣ ಕೇಶವಾಚಾರ್ಯ ಅಂತಂದೇಳಿ, ಇವರೇ ಮೂಲ ಪಾರಂಪರಿಕ ಇರ್ತಕ್ಕಂಥ ನಮ್ಮ ಕಲಾವಿದರು. ಇವರು ನಮ್ಮ ಮೌನೇಶ್ವರಾಚಾರ್ಯ ಅಂತಂದು 4ನೇ ಅಣ್ಣ. ಇವರು ನಮ್ಮ ತಮ್ಮ ಸುರೇಶ್ ಅಂತ, ಅವ್ರು ನಮ್ಮಣ್ಣನ ಮಗ, ನಮ್ಮ ಸಹಕಾರ್ತ ವಿನಾಯಕ ಅಂತ. ಸುಮಾರು 8 ಜನ ಸೇರಿ ಗಣಪತಿ 3 ತಿಂಗಳಿಂದ ಕೆಲಸ ಮಾಡ್ತೀವಿ. ದೊಡ್ಡವು ಒಂದು 100 ಗಣಪತಿ ಮಾಡ್ತೀವಿ, ಸಣ್ಣವು ಒಂದು 500 ಗಣಪತಿ ಮಾಡ್ತೀವಿ. ಹಿಂದೆ ನಮ್ಮ ಪೂರ್ವಜರು ಕಡಿಮೆ ಮಾಡ್ತಿದ್ರು, ಇವಾಗಂತೂ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಗಣಪತಿ ಮಾಡ್ತಿದ್ದೀವಿ. ಕಲಾಕೃತಿ ಹಿಂಗಿದೆ. ಆದರೂ ಇರ್ತಕ್ಕಂಥ ಪರಿಸ್ಥಿತಿ ಏನಪ್ಪ ಅಂತಂದರೆ, ಇವತ್ತು POP ಗಣಪತಿಗಳು ಬಂದು ನಮ್ಮ ಮೂಲ ಸಂಪ್ರದಾಯವನ್ನೇ ಹಾಳು ಮಾಡೋವಂಥ ಪರಿಸ್ಥಿತಿಯಾಗಿದೆ. ಯಾರೋ ಒಬ್ಬರು ಮೋಲ್ಡ್ ಮಾಡಿರ್ತಾರೆ, ಅದನ್ನು ತೊಗೊಂಬಂದು ಮೋಲ್ಡ್ ಹೊತ್ತಿ ಮಾರ್ಕೆಟ್ನಾಗ ಇಡೀ ಕಲಾವಿದರಿಗೆ ಪರಿಸ್ಥಿತಿಗಳು ಏನು ಅಂತಕ್ಕದ್ದು ತೋರಿಸ್ಕೊಳ್ಳಿ ಅಂತ ಪರಿಸ್ಥಿತಿ ಆಗಿದೆ. ಹಂಗಾಗಿ ಕೆಲವೊಂದು ಇರ್ತಕ್ಕಂಥ ನಮ್ಮ ಹಿಂದೂ ಸನಾತನ ಧರ್ಮದವರು ಮಣ್ಣಿನ ಗಣಪತಿನೇ ಇಡಲಿ ಅಂತ ಹೇಳಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಈ ಕಲಾಕೃತಿ ಮಾಡೋವಂಥ ಕಲಾವಿದರಿಗೆ ಅತಿ ಶ್ರೇಯಸ್ಸು ಕೊಡುತ್ತೆ, ಅತಿ ಉನ್ನತ ಕೊಡುತ್ತೆ. ಇದರಿಗೆ ಲಾಭ ಸಿಗುತ್ತೋ ಬಿಡ್ತದೋ ಗೊತ್ತಿಲ್ಲ. ಕಲೆಗಂತರಿಗೂ ಬೆಲೆ ಇದೆ. ಆ ಬೆಲೆ ಉಳಿಸೋಕ್ಕೆ ಮಣ್ಣಿನ ಗಣಪತಿನೇ ಇಡ್ರಿ ಅಂತ ಹೇಳ್ತಾ, ನಮ್ಮಲ್ಲಿ ಇರ್ತಕ್ಕಂಥ ಇಡೀ ಧರ್ಮ ಉಳಿಸಿರಿ ನಮ್ಮನ್ನು ಉಳಿಸ್ತದೆ. ಹಂಗಾಗಿ POP ಗಣಪತಿಗೆ ನೀವು ಮಾರು ಹೋಗಬೇಡ್ರಿ. ಇಡೀ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪರಿಪೂರ್ಣವಾಗಿ ಇರ್ತಕ್ಕಂಥ POP ಗಣಪತಿ ಬ್ಯಾನ್ ಮಾಡಿದರೆ ನಮ್ಮಂಥ ಕಲಾವಿದರಿಗೆ ವಿಶೇಷ ಗೌರವ ಇರ್ತದೆ, ಪರಿವರ್ತನೆ ಇರ್ತದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಒಂದು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಮ್ಮ ವಿಘ್ನರಾಜ ಎಲ್ಲರಿಗೂ ಅನುಕೂಲಗೊಳ್ಳಿ, ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಮಣ್ಣಿನ ಕೇಳೋದೇನಪ್ಪ ಅಂತಂದ್ರೆ, ಈಗ ನಂದಿ ಮೇಲಾಗಿರ್ಬೋದು, ಈಶ್ವರನ ಮೇಲಾಗಿರ್ಬೋದು, ಎಲ್ಲ ಥರದಿಂದ ಮಾಡ್ತಿರಲಿ. ಇದೇನೋ ಒಂದು ವಿಶಿಷ್ಟತೆ, ಇದ್ರ ಬಗ್ಗೆ ವಿಶಿಷ್ಟತೆ ಅಂತಂದರೆ ವಿಘ್ನ ನಿವಾರಣೆ ಅಂದರೆ ವಿಘ್ನರಾಜನಿಗೆ ಎಲ್ಲ ವಾಹನಗಳಲ್ಲಿ ಕುಂದ್ರುವಂಥ ಒಂದು ಸಾನ್ನಿಧ್ಯ ಇದೆ. ಹಾಗಾಗಿ ನಂದಿ ಮೇಲೆ ಕೊಟ್ಟಿದ್ದಾರೆ, ಸಿಂಹಾಸನದ ಮೇಲೆ ಕೊಟ್ಟಿದ್ದಾರೆ, ಆಮೇಲೆ ಮಸೂಳಿ ಮೇಲೆ ಕೊಟ್ಟಿದ್ದಾರೆ. ಇರ್ತಕ್ಕಂಥ ಎಲ್ಲ ಥರದ್ದು ವಾಹನದ ಮೇಲೆ ಮಾಡೋವಂಥ ಗಣಪತಿ ಅನುಗ್ರಹ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವಾಹನದ ಮೇಲೆ ಮಾಡೋವಂಥ ವಿಶೇಷ ಗಣಪತಿಗೆ ಆದ್ಯತೆ ಸಂಪ್ರದಾಯ ಕೊಟ್ಟು ಬರೋದ್ರಿಂದ ಯಾವುದೇ ವಾಹನದ ಮೇಲೆ ಕೇಳುವಂಥ ಪ್ರೇಕ್ಷಕರಿರ್ಬೋದು, ಇರ್ತಕ್ಕಂಥ ಭಕ್ತಾದಿಗಳು ಇರ್ಬೋದು, ನಮಗಿಂತ ಮಾಡಲೇಬೇಕು, ಇಂಥದೇ ಬೇಕು ಅಂತ ಗಣಪತಿ ಕೇಳ್ತಾರೆ. ಆಯಾ ಮಾಡಲಿನ ಗಣಪತಿನೇ ಮಾಡ್ತೀವಿ. ರಾಜ್ಯ ದರ್ಬಾರ ಗಣಪತಿ ಮಾಡ್ತೀವಿ, ಶಿವಾಜಿ ಮಹಾರಾಜ ಥರ ಮಾಡ್ತೀವಿ, ಹನುಮಂತ ಯಾವ ಥರ ಇರ್ತಾರೆ ದೇಹ ಪುಷ್ಟಿ ಅದೇ ರೂಪದಲ್ಲಿ ಸತಿ ಗಣಪತಿ ಹಿಂದೆಲ್ಲ ಮಾಡಿದ್ದೀವಿ. ಈಗ ಸತಿ ನಂದಿ ಮೇಲೆ ಕೊಟ್ಟಿದ್ದಾರೆ, ಸಿಂಹಾಸನ ಕೊಟ್ಟಿದ್ದಾರೆ, ಗರುಡ ವಾಹನ ಕೊಟ್ಟಿದ್ದಾರೆ, ಇರ್ತಕ್ಕಂಥ ಯಾವುದೋ ವಾಹನದಲ್ಲಿ ಕೊಟ್ಟಿದ್ದಾರೆ. ಅವನೊಂದು ಪ್ರತಿಯೊಂದು ಕಲಾವಿದರಿಗೆ ಒಂದು ಅತಿ ಚೈತನ್ಯ ಅಂತ ಯೋಗ ಅಂದರೆ ವಾಹನಗಳು ಮಾಡೋಕ್ಕೆ ನಮಗೆ ಕಲ್ತಂಗೆ ಆಗುತ್ತೆ, ಮಾಡೋಂಗಾಗುತ್ತೆ. ಅದೇ ಉದ್ದೇಶಕ್ಕೆ ವಾಹನಗಳು ಅನುಕೂಲ ರೀತಿಯಿಂದ ಬೇರೆ ಏನಾದರೂ ಮಾಡ್ತೀರಾ? ಗಣಪತಿ ಮಾಡೋದಲ್ದಲ್ಲೇ ಹಿಂದೆಲ್ಲ ತೇರಿನ ಕೆಲಸನೂ ಮಾಡ್ತೀವಿ. ಮೂಲತಃ ಶಿಲ್ಪಿ ಕೆಲಸ ಮಾಡ್ತೀವಿ ನಾವೆಲ್ಲ. ಶಿಲ್ಪಿ ಕೆಲಸ ಸುಮಾರು ಒಂದು 40 ತೇರು ಮಾಡಿದ್ದೀವಿ. 40 ತೇರು ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ, ಆಂಧ್ರದ ಸತಿಗೂ ಮಾತ್ರ ಮಾಡಿದ್ದೇವೆ ತೇರು. ನಮ್ಮ ಕರ್ನಾಟಕ ದಾವಣಗೆರೆ ಜಿಲ್ಲೆ, ಚನ್ನಗಿರಿ, ಒಟ್ಟು ಇಡೀ ರಾಜ್ಯಾದ್ಯಂತ ಎಲ್ಲಿ ಬೇಕಲ್ಲಿ ತೇರು ಮಾಡಿ ಬಂದೀವಿ. ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಮಾವರು ಗೊಪ್ಪನಹಳ್ಳಿಯವರು ನಾವು ಸೇರಿ ಮಾಡಿರ್ತಕ್ಕಂಥದ್ದು ಈ ನಮ್ಮ ನರಸಿಂಹ ಅಂದರೆ ಎಂಥದ್ದು ದಾವಣಗೆರೆ ಹತ್ರ ಒಂದು ಚಿಗಟೇರಿ ಒಳಗೆ ರಾಜ್ಯದಲ್ಲಿ ಅತಿ ದೊಡ್ಡ ತೇರು ಚಿಗಟೇರಿದು. ನಮ್ಮ ಮಾವರು ಅವರೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು 40 ತೇರು ಮಾಡಿದ್ದೀವಿ. ದಾವಣಗೆರೆ ಜಿಲ್ಲೆ ಇರ್ಬೋದು, ಪ್ರತಿಯೊಂದು ಜಿಲ್ಲೆ ಆಂಧ್ರದ ಸತಿಗೂ ಮಾಡಿ ಬಂದೀವಿ. ವಿಶೇಷ ಕೆಲಸ ಏನಪ್ಪ ಅಂತಂದರೆ, ಇದು ಗಣಪತಿದ ಕೆಲಸ
ಕರೆಕ್ಟ್ 4 ತಿಂಗಳು ವರ್ಷದೊಳಗೆ. ಇನ್ನು ಉಳ್ಕಿದ ದಿನಗಳಲ್ಲೆಲ್ಲ ವಿಶೇಷ ತೇರುಗಳು ಕೆಲಸ ಮಾಡ್ತೀವಿ. ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ನಮ್ಮ ಹರಿಹರ ತಾಲೂಕಿನಾಗ ನಮ್ಮ ಮಲೆಬೆನ್ನೂರು ಹೆಸರು ಕೂಡ ಒಂದು ಒಳ್ಳೆ ಉತ್ತುಂಗಕ್ಕೆ ಹೋಯ್ತಾ ಇದೀರಿ ಅಂತ. ದೇವ್ರು ನಿಮ್ಗಿನ್ನೂ ಒಳ್ಳೇದು ಮಾಡಲಿ, ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇಂಥ ಗಣಪತಿ ಮೂರ್ತಿಗಳನ್ನು ನಿಮ್ಮ ಕೈಯಾರ ಬರಲಿ ಅಂತ ಕೇಳ್ಕೊಂತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ನಾನು ನಿಮ್ಮ ಹೆಸರು ಚಂದ್ರಣ್ಣ.